ಇದನ್ನೆಲ್ಲ ಹೇಳ್ಬೇಕು ಅಂತಿದ್ರೆ ಇಷ್ಟೆಲ್ಲ ರಂಪಾಟ ಆಗೋವರೆಗೂ ಯಾಕಾದೆ? ನಮ್ಮನೆ ಮಾನ ಮರ್ಯಾದೆ ಎಲ್ಲ ಹರಾಜ್ ಹಾಕೋಕ್ ಕಾದಿತ್ತು ಯಾವ ಪುರುಷಾರ್ಥಕ್ಕೆ? ಓ, ಜಗತ್ತಲ್ಲಿ ದೊಡ್ಡ ಮಹಾತ್ಮ ಅನ್ನಿಸ್ಕೋಬೇಕಾ ನೀನು? ಹ, ಎಲ್ಲ ನಿರ್ಧಾರನೂ ನೀನೇ ಮಾಡ್ಬಿಟ್ಟೆ. ನಿತ್ಯನ್ನ ರಕ್ಷಿಸ್ಬೇಕು ಅಂತ ನಿರ್ಧಾರ ಮಾಡಿದೆ, ನಿಧಿನ ಪ್ರೀತಿಸ್ಬೇಕು ಅಂತ ನಿರ್ಧಾರ ಮಾಡಿದೆ, ದೊಡ್ಡ ಮನುಷ್ಯ ಅನ್ನಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ಈಗ ನಾನೇನ್ ಮಾಡ್ಲಿ? ಹ, ಹೇಳು, ನಾನೇನ್ ಮಾಡ್ಲಿ? ನನ್ನ ಮೊಮ್ಮಕ್ಕಳಿಬ್ರು ಜಗತ್ತಿನ ಕಂಡಲ್ಲಿ ನಾಚಿಕೆ ಬಿಟ್ಟವ್ರಾಗ್ಲಿಲ್ವಾ? ಹೆಣ್ಮಕ್ಳ ಬಗ್ಗೆ ಜನ ಹೇಗೆಲ್ಲ ಮಾತಾಡ್ತಾರೆ ಅಂತ ಗೊತ್ತಾ ನಿಂಗೆ? ಅಕ್ಕನ್ನ ಬಿಟ್ಟು ತಂಗಿನ ಕಟ್ಕೊಂಡ ಅಂತ ಉಗಿಯಲ್ವೇನಪ್ಪ ನಮಗೆ? ಆಯ್ತು, ಎಷ್ಟು ಜನಕ್ಕೆ ಅಂತ ಈ ಕಥೆ ಎಲ್ಲ ಹೇಳ್ತಾ ಕೂತ್ಕೋತೀಯ? ಯಾರು ಇದನ್ನೆಲ್ಲ ನಂಬ್ತಾರೆ? ನೀವೆಲ್ಲ ಅನ್ಕೊಂಡಾಗೆ ಇದನ್ನೆಲ್ಲ ಮಾಡಿದ್ದು ಕರ್ಣ ಒಬ್ನೇ ಅಲ್ಲ. ದಯವಿಟ್ಟು ಅವನ್ನ ಯಾರು ದೂಷಿಸಬೇಡಿ, ಯಾಕಂದ್ರೆ ಇದಕ್ಕೆಲ್ಲ ಕಾರಣ ನಾನೇ. ಮಾಲ್ತಿ, ಏನ್ ಹೇಳ್ತಿದ್ಯಾ? ನಿತ್ಯ ತಾಳಿ ಕಟ್ಬೇಡ ಅಂತ ಕರ್ಣ ಹೇಳಿದ್ ನಾನೇ. ಕರ್ಣ ನಿಧಿ ಇಬ್ರು ಪ್ರೀತಿ ಮಾಡ್ತಿರೋ ವಿಷಯ ನನಗೆ ಮೊದಲೇ ಗೊತ್ತಿತ್ತು. ನಿತ್ಯ ಮದುವೆ ನಡಿಲೇಬೇಕು ಅಂತ ಮಂಟಪದಲ್ಲಿ ಎಲ್ಲರೂ ನಿರ್ಧಾರ ಮಾಡ್ಬಿಟ್ಟಿದ್ರಿ. ಇಲ್ದೆ ಹೋದ್ರೆ ನೀವು ನಿತ್ಯ ಎಲ್ಲರೂ ಸಾಯಕ್ ತಯಾರಾಗಿದ್ರಿ. ಹಾಗೆ ನನಗೆ ಮುಂದಿನ ದಾರಿ ಏನು ಅಂತ ತೋಚಲಿಲ್ಲ. ಹಾಗಂತ ನನ್ನ ಕಂದ ಅವನ ಜೀವನ ಇಡೀ ನೋವನ್ನ ಅನುಭವಿಸೋದನ್ನ ನೋಡೋಕ್ಕೆ ನನಗೆ ಮನಸ್ಸಿರ್ಲಿಲ್ಲ. ನಿತ್ಯನ ಉಳಿಸೋಕೆ ನನಗಿದ್ದಿದ್ದು ಒಂದೇ ದಾರಿ, ಆ ಮದುವೆ ನಾಟಕ. ಅದಕ್ಕೆ ನಿತ್ಯ ಅವಳ ಕೊರಳಿಗೆ ಅವಳೇ ತಾಳಿ ಕಟ್ಕೊಂಡು ಎಲ್ರ ಮುಂದೆ ಬಂದು ನಿಂತ್ಕೊಂಡ್ಲು. ಒಂದ್ ವೇಳೆ ಅವತ್ತು ಕರ್ಣ ನಿಜವಾಗ್ಲೂ ಮದುವೆ ಆಗಿದ್ದಿದ್ರೆ ಅವ್ರ 3 ಜನ ಜೀವನನೂ ಹಾಳಾಗೋಗಿರ್ತಿತ್ತು. ಅದಕ್ಕೆ ದಯವಿಟ್ಟು ಯಾರು ನನ್ನ ಕಂದನ್ ದೂಷಿಸಬೇಡಿ, ದಯವಿಟ್ಟು ನನ್ನ ಕ್ಷಮಿಸಿ. ಅವತ್ತು 3 ಜನದ ಬಾಳು ಹಾಳಾಗ್ತಿತ್ತು, ಇವತ್ತು ಅದ್ಭುತವಾಗಿದ್ಯಾ? ಎಲ್ರ ಬದುಕು ಚಿದ್ರ ಚಿತ್ರ ಆಗಿದೆ. ಕರ್ಣ, ನೀನು ನನ್ನ ಮೋಸ ಮಾಡ್ಬಿಟ್ಟಿಯಾ? ನಮ್ಮ ಕುಟುಂಬದ ಗೌರವನ 4 ಜನ ಹಾಡ್ಕೊಂಡು ನಾವು ಹೋಗಿ ಮಾಡ್ಬಿಟ್ಟೆ ಅಲ್ವಾ? ನನ್ನ ಮೊಮ್ಮಗ ಅಂತೋನು ಇಂತೋನು ಅಂತ ನಿನ್ನ ಹೆಮ್ಮೆಯಿಂದ ಕೊಚ್ಕೋತಾ ಇದ್ದೆ. ಅಲ್ಲ ಕಣು, ಇಷ್ಟು ದೊಡ್ಡ ದ್ರೋಹ ಮಾಡಕ್ಕೆ ನಿನ್ಗೆ ಹೇಗೋ ಮನಸ್ಸು ಬಂತು? ಇದೆಲ್ಲದಕ್ಕೂ ನಾನೇ ಕಾರಣ. ಎಲ್ಲ ತಪ್ಪು ನಂದೆ. ನಾನು ಕರ್ಣನ್ನ ಪ್ರೀತಿಸ್ಬಿಟ್ಟೆ. ಅದೇ ನನ್ನ ನಿಧಿ ಹತ್ರ ಹೇಳ್ಕೊಂಡ್ಬಿಟ್ಟೆ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಇಲ್ಲಾಂತಿದ್ರೆ ನಿಧಿ ಯಾವತ್ತು ಅರ್ಜುನ ಮದುವೆ ಆಗೋದಕ್ಕೆ ಒಪ್ಪಿಗೆ ಕೊಡ್ತಾ ಇರ್ಲಿಲ್ಲ. ನನಗೆ ನನ್ನ ಮಗುಗೆ ಕರ್ಣ ಸಿಗ್ಬೇಕು ಅಂತ ಅವಳು ಪ್ರೀತಿನೇ ತ್ಯಾಗ ಮಾಡ್ಬಿಟ್ಲು. ಅರ್ಜುನ ಅವಳು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದು ನನಗೋಸ್ಕರನೇ.
ಆದರೆ ಇನ್ನೊಬ್ರು ನೋವಿನ ಮೇಲೆ ಕಟ್ಟಿರೋ ಪ್ರೀತಿ ಸುಖ ಅನ್ಸ್ಕೊಳ್ಳಲ್ಲ, ಯಾವತ್ತಿದ್ರು ಪಾಪನ. ಶಾಂತಿ, ಇಷ್ಟು ದಿನ ನಾನು ನಿನ್ನ ನಂಬಿಕೆ ಜೊತೆ ಆಟ ಆಡ್ಬಿಟ್ಟೆ. ಸುಳ್ಳು ಹೇಳ್ತಾ ಸತ್ಯನೇ ಮರ್ತ್ಬಿಟ್ಟಿದ್ದೆ ನಾನು. ದಯವಿಟ್ಟು ನನ್ನ ಕ್ಷಮಿಸ್ತೀಯ ಅಲ್ವಾ? ಕಾರಣ ನಿಮ್ಮಿಬ್ರು ಪ್ರೀತಿ ಮಧ್ಯೆ ನಾನು ಬಂದ್ಬಿಟ್ಟೆ. ನನ್ನ ತಪ್ಪಾಯ್ತು. ಇದೆ ನನಗೋಸ್ಕರ, ನನ್ನ ಮಗುಗೋಸ್ಕರ ನಿನ್ನ ಪ್ರಾಣಕ್ಕೆ ಪ್ರಾಣ ಕೊಡ್ತಿದ್ದ ಪ್ರೀತಿನೇ ತ್ಯಾಗ ಮಾಡೋಕ್ಕೆ ನಿಂತುಬಿಟ್ಟಿಯಲ್ಲ. ಸಾರಿ ಕಣೆ, ಸಾರಿ. ಅರ್ಜುನ್, ನನಗೆ ಗೊತ್ತಿಲ್ಲದೆ ನಿಮ್ಮ ಭಾವನೆ ಜೊತೆ ನಾನು ಆಟ ಆಡೋ ಹಾಗಾಗೋಯ್ತು. ನಿಮ್ಮ ಮನಸ್ಸಲ್ಲಿ ನಿಧಿ ಬಗ್ಗೆ ಫೀಲಿಂಗ್ ಬರೋ ಥರ ನಾನು ಮಾಡಿಬಿಟ್ಟೆ. ಮದುವೆ ಮಂಟಪದ ತನಕ ಬಂದು ಎಲ್ಲ ನಿಂತು ಹೋದರೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸ್ಬಿಡಿ ಅರ್ಜುನ್. ಚಿಚೆ, ಇಲ್ಲಿ ಯಾರ್ದು ತಪ್ಪಿಲ್ಲ, ಎಲ್ಲರೂ ಪ್ರೀತಿಗೋಸ್ಕರನೇ ಮಾಡಿರೋದು. ಕೆಲವೊಂದ್ಸಲ ಎಲ್ಲರೂ ಬದುಕಲು ಇಂಥ ಸನ್ನಿವೇಶಗಳು ಬಂದೇ ಬರುತ್ತೆ, ಬಟ್ ಅದನ್ನ ಹೇಗೆ ಫೇಸ್ ಮಾಡೋದು ಅಂತ ಗೊತ್ತಾಗಲ್ಲ ಅಷ್ಟೇ. ಅಂಥ ಸಂದರ್ಭದಲ್ಲಿ ನೀವೇನು ಡಿಸಿಷನ್ ತಗೋಬೇಕು ಅಂತ ನಿಮಗನ್ನಿಸ್ತೋ ಅದನ್ನ ನೀವು ತೊಗೊಂಡಿದ್ದೀರ ಅಷ್ಟೇ. ಎಂಡ್ ಆಫ್ ದ ಡೇ ನಾವೆಲ್ಲರೂ ಮನುಷ್ಯರೇ ಅಲ್ವಾ, ಯಾರೂ ದೇವರಲ್ಲ. ನಿಮ್ಮವ್ರನ್ನ ನೀವು ಉಳಿಸ್ಕೊಳ್ಳೋದಕ್ಕೆ ಒಬ್ಬ ಮನುಷ್ಯನ ಕೈಯಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದನ್ನ ನೀವು ಮಾಡಿದ್ದೀರ. ನಿಮ್ಮೆಲ್ರಿಗೂ ನಾನೊಂದು ಸತ್ಯ ಹೇಳಬೇಕು. ಈ ವಿಚಾರನ ಕರ್ಣ ಅವ್ರು ನನಗೆ ಮೊದಲೇ ಹೇಳಿ. ಅದಕ್ಕೆ ಅವತ್ತು ಎಂಗೇಜ್ಮೆಂಟ್ ದಿನ ದಾರದಲ್ಲಿ ರಿಂಗ್ ಬಿಡೋ ಪ್ರೋಗ್ರಾಮ್ನ ಕರ್ಣ ಅವರೇ ಪ್ಲಾನ್ ಮಾಡಿದ್ರು. ಕರೆಂಟ್ ತೆಗೆದಿದ್ದು ಕರ್ಣ ಅಂತಾನೆ ನಂಗೆ ಗೊತ್ತು. ಇಟ್ಸ್ ಓಕೆ. ನಿಧಿಯವ್ರ ಮೇಲೆ ಫೀಲಿಂಗ್ಸ್ ಹುಟ್ಟೋ ಥರ ಮಾಡಿದ್ದಕ್ಕೆ ಕ್ಷಮೆನೂ ಕೇಳಿದ್ದಾರೆ ಅವರು. ಹಾಗಾಗಿ ಇದರಲ್ಲಿ ಕರ್ಣ ಅವ್ರದ್ದು ಏನೂ ತಪ್ಪಿಲ್ಲ. ಓ ಮೈ ಗಾಡ್, ಹಾಗಾದ್ರೆ ನಿಮ್ದು ನಿತ್ಯದ ಮದುವೆ ಆಗೇ ಇಲ್ವಾ? ನಾವೆಲ್ಲರೂ ಪರಿಸ್ಥಿತಿ ಕೈಗೊಂಬೆ ಆಗಿದ್ವಿ. ನಿತ್ಯ ಬದುಕೋದು ಒಂದು ವ್ಯವಸ್ಥೆ ಆಗಲಿ ಅಂತ ಕಾಯ್ತಾ ಇದ್ವಿ. ಅದಾದ ತಕ್ಷಣ ಎಲ್ಲ ವಿಷಯನೂ ಎಲ್ರಿಗೂ ಹೇಳಬೇಕು ಅಂತಲೂ ಅಂದ್ಕೊಂಡಿದ್ವಿ. ಬಟ್ ಅಷ್ಟರಲ್ಲಿ ನೀವು ಬಂದ್ರಿ.